Hello everyone, welcome to Sanmargaha classes. Let us see question number 23 of chapter Reproduction in Animals. What is implantation with reference to the reproduction in human beings? Human beings ಅಲ್ಲಿ implantation ಅಂದ್ರೆ ಏನು ಅಂತ ಕೇಳ್ತಿದ್ದಾರೆ. The process of fixation of embryo on the inner wall of the uterus is called implantation. Inner wall of the uterus ಅಲ್ಲಿ embryo fix ಆಗೋದು ಅದನ್ನ ಏನಂತ ಕರಿತೀವಿ implantation. The process of fixation of embryo ಇರುವಂತದ್ದು ಎಂಬೆಡೆಡ್ ಆಗೋದು ಎಲ್ಲಿ ಇನ್ನರ್ ವಾಲ್ ಆಫ್ ದ ಯುಟರಸ್ ಅಲ್ಲಿ ಅದನ್ನ ಇಂಪ್ಲಾಂಟೇಶನ್. ಯಾಕೆ ಇಲ್ಲಿ ಎಂಬೆಡೆಡ್ ಆಗುತ್ತೆ ಅಂದ್ರೆ ಟು ಗೆಟ್ ನರಿಶ್ಮೆಂಟ್ ಅನ್ನ ತಗೊಳ್ಳೋದಕ್ಕೋಸ್ಕರ ಇಲ್ಲಿ ಇಂಪ್ಲಾಂಟ್ ಆಗುತ್ತೆ ಅಂಡ್ ಅಲ್ಲಿ ಡೆವಲಪ್ಮೆಂಟ್ ಅನ್ನ ಕಂಟಿನ್ಯೂ ಮಾಡುತ್ತೆ. ಇಟ್ ಸ್ಟಾರ್ಟ್ಸ್ ಟು ಡೆವಲಪ್. ಇಲ್ಲಿ ಫಸ್ಟ್ ಇನಿಷಿಯಲ್ ಸ್ಟೇಜ್ ಇಂದ ಬರೋಣ. ಏನಾಗುತ್ತೆ, ಮೇಲ್ ಗ್ಯಾಮೆಟ್ ಹ್ಯೂಮನ್ ಅಲ್ಲಿ ಏನಂತ ಕರಿತೀವಿ ಸ್ಪರ್ಮ್ಸ್, ಫಿಮೇಲ್ ಗ್ಯಾಮೆಟ್ ಏನಂತ ಕರಿತೀವಿ ಓವಮ್ ಅಥವಾ ಎಗ್ ಅಂತ ಕರಿತೀವಿ. ವೆನ್ ದ ಫ್ಯೂಷನ್ ಟೇಕ್ಸ್ ಪ್ಲೇಸ್ ಇಟ್ ಇಸ್ ಕಾಲ್ಡ್ ಆಸ್ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಲೀಡ್ಸ್ ಟು ಝೈಗೋಟ್. ಝೈಗೋಟ್ ವಿಲ್ ಬಿ ಹ್ಯಾವಿಂಗ್ ಓನ್ಲಿ ಸಿಂಗಲ್ ನ್ಯೂಕ್ಲಿಯಸ್. ಝೈಗೋಟ್ ಅಲ್ಲಿ ಒಂದೇ ನ್ಯೂಕ್ಲಿಯಸ್ ಇರುತ್ತೆ. ಈಗ ದಟ್ ಝೈಗೋಟ್ ಇರುವಂತದ್ದು ಏನ್ ಮಾಡುತ್ತೆ, ಬೈ ರಿಪೀಟೆಡ್ ಸೆಲ್ ಡಿವಿಷನ್ ಇಂದ ಏನಾಗುತ್ತೆ ಎಂಬ್ರಿಯೋ ಆಗಿ ಕನ್ವರ್ಟ್ ಆಗುತ್ತೆ. ಎಂಬ್ರಿಯೋದಲ್ಲಿ ಏನು ಇಲ್ಲಿ ಟಿಶ್ಯೂಸ್ ಮತ್ತೆ ಸಮ್ ಆರ್ಗನ್ಸ್ ಡೆವಲಪ್ ಆಗಿರುತ್ತೆ, ಅದನ್ನ ಎಂಬ್ರಿಯೋ ಅಂತ ಕರೆದಿರ್ತೀವಿ. ಈಗ ಆ ಎಂಬ್ರಿಯೋ ಇರುವಂತದ್ದು ಯುಟರಸ್ ಅಲ್ಲಿ ಫಿಕ್ಸ್ ಆಗೋದನ್ನ ಏನಂತ ಕರೀತಾರೆ ಇಂಪ್ಲಾಂಟೇಶನ್. ದ ಪ್ರೊಸೆಸ್ ಆಫ್ ಫಿಕ್ಸೇಷನ್ of embryo on the inner wall of the uterus is called implantation. Thank you.